ಹಾಯ್ ಎವ್ರಿವನ್, ಯಾವುದೇ ಕೋವಾ ಬಳಸ್ತೇನೆ. ಕೋವಾ ಹಾಕಿದಾಗ ಬರುವಂಥ ಟೆಕ್ಸ್ಚರ್ ಮತ್ತು ಟೇಸ್ಟ್ ಇರೋ ಕ್ಯಾರೆಟ್ ಹಲ್ವಾನ ತುಂಬಾ ಸಿಂಪಲ್ ಆಗಿ ಸಖತ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಟೇಬಲ್ ಸ್ಪೂನ್ ತುಪ್ಪ ಕಾಯಿಸಿ ಸಣ್ಣ ಪೀಸ್ ಚಕ್ಕೆ ಮತ್ತು ಲವಂಗ ಹೆಚ್ಕೊಂಡ ಬಾದಾಮಿ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಈಗ ಅದೇ ತುಪ್ಪದಲ್ಲಿ 1 ಬೌಲಷ್ಟು ತುರಿದಿರೋ ಕ್ಯಾರೆಟ್ ಹಾಕಿ ಒಂದು 2 ನಿಮಿಷ ತುಪ್ಪದಲ್ಲಿ ಹುರ್ಕೊಂಡು ನಂತರ 1 ಬೌಲಷ್ಟು ಕೆನೆ ಇರೋ ದಪ್ಪ ಹಾಲನ್ನು ಹಾಕಿ ಇದ್ರ ಜೊತೆಗೇನೆ 1/4 ಬೌಲಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಕ್ಯಾರೆಟ್ ಮೆತ್ತಗಾಗ್ದೇನೆ ಕ್ರಂಚಿಯಾಗೇ ಇರುತ್ತೆ. ಈ ರೀತಿ ಸೈಡ್ನಲ್ಲಿ ಕಟ್ಕೊಂಡಿರೋ ಕೆನೆನ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಇದೇ ಕೋವಾ ಟೇಸ್ಟ್ ಕೊಡೋದು. ನಂತರ ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಹಾಲನ್ನು ಪೂರ್ತಿಯಾಗಿ ಬತ್ತಿಸ್ಕೊಂಡು ಕೊನೆಯದಾಗಿ 1 ಟೇಬಲ್ ಸ್ಪೂನ್ ತುಪ್ಪ ಹುರ್ಕೊಂಡ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿಕೊಂಡು ಈ ಹಲ್ವಾ ಪ್ಯಾನ್ ಬಿಡ್ತಾ ಬಂತು ಅಂದರೆ ತುಂಬಾ ಟೇಸ್ಟಿಯಾಗಿರೋ ಕ್ಯಾರೆಟ್ ಹಲ್ವಾ ರೆಡಿ.